ಕಾರಟಗಿರಿಯಲ್ಲಿ ಐತಿಹಾಸಿಕ ಪಾದಯಾತ್ರೆಗೆ ಭವ್ಯ ಸ್ವಾಗತ. ಹೌದು ವೀಕ್ಷಕರೇ, 15ನೇ ದಿನದ ಐತಿಹಾಸಿಕದ ಪಾದಯಾತ್ರೆಯು ಮಂಗಳವಾರ ಗೊರೆಬಾಳ್ ಕ್ಯಾಂಪ್ನಿಂದ ಪ್ರಾರಂಭಿಸಿ 20 ಕಿಲೋಮೀಟರ್ ಸಂಚರಿಸಿ ಕೊಪ್ಪಳ ಜಿಲ್ಲೆಯ ಗಡಿಭಾಗವಾದ ಚನ್ನಹಳ್ಳಿ ಕ್ರಾಸಿಗೆ ತಲುಪಿತು. ಐತಿಹಾಸಿಕ ಪಾದಯಾತ್ರೆಗೆ ಕೊಪ್ಪಳ ಜಿಲ್ಲೆಯ ಈಡಿಗ ಸಮಾಜದ ಮುಖಂಡರುಗಳಿಂದ ಭವ್ಯ ಸ್ವಾಗತ ದೊರೆಯಿತು ಹಾಗೂ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಗೆ ಐತಿಹಾಸಿಕ ಪಾದಯಾತ್ರೆಯು ಹಸ್ತಾಂತರ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಕಾರಟಗಿ ನಗರದಲ್ಲಿ ಅದ್ಧೂರಿ ಮೆರವಣಿಗೆಯೊಂದಿಗೆ ಶ್ರೀಗಳ ಐತಿಹಾಸಿಕ ಪಾದಯಾತ್ರೆಯು ಆಗಮನ ಹೊಸ ಸಂಚಲನ ಸೃಷ್ಟಿಸಿತು. ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಕಾಶಿನಾಥ್ ಗುತ್ತೇದಾರ್, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಜಪ್ಪ ಇಳಗೇರ್, ಕಾರಟಗಿ ತಾಲೂಕಿನ ಅಧ್ಯಕ್ಷರಾದ ಶ್ರೀ ವೀರೇಶ್, ಮಾಜಿ ಶಾಸಕರಾದ ಶ್ರೀ ಬಸವರಾಜ್ ಮತ್ತು ಶ್ರೀಹರಿ ಕಾರಟಗಿ ಹಾಗೂ ಶರಣಪ್ಪ ಕಾರಟಗಿ ಹಾಗೂ ಹಲವಾರು ವಿವಿಧ ರಾಜಕೀಯ ಪಕ್ಷದ ನಾಯಕರುಗಳು ಮತ್ತು ಮುಖಂಡರುಗಳು ಮತ್ತು ಅನೇಕ ಕುಲ ಬಾಂಧವರು ತಾಯಂದಿರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು. ಸಂಜೆ ಸಮಯದಲ್ಲಿ ಕಾರಟಗಿಗೆ ಆಗಮಿಸಿದ HR ಶ್ರೀನಾಥ್ ಧಣಿಗಳು ಸ್ವಾಮೀಜಿಯವರ ಆರೋಗ್ಯ ವಿಚಾರಿಸಿದರು. ಬುಧವಾರ ಬೆಳಗ್ಗೆ ಮಲ್ಲನಹಳ್ಳಿಯಿಂದ ಬೃಹತ್ ಮೆರವಣಿಗೆಯೊಂದಿಗೆ ಐತಿಹಾಸಿಕ ಪಾದಯಾತ್ರೆಯು ಗಂಗಾವತಿ ಪಟ್ಟಣದ ಕಡೆಗೆ ತಲುಪಿದೆ. ಸಂಜೆ ಬಹಿರಂಗ ಸಭೆ ಆಯೋಜನೆಗೊಂಡಿದೆ. ಮಾಜಿ ಶಾಸಕ ಸುನೀಲ್ ಕುಮಾರ್ ಕಾರ್ಕಳ ಭಾಗವಹಿಸಲಿರುವರು. ಕಲಬುರಗಿ ಜಿಲ್ಲೆಯ ಈಡಿಗ ಬಿಲ್ಲವ ಮುಖಂಡರು ಪಾಲ್ಗೊಳ್ಳುವರು. ಧನ್ಯವಾದಗಳು.